ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇನ್ಸ್ಪೆಕ್ಟರ್, ಕೂತ್ಕೊಳ್ಳಿ. ಪರವಾಗಿಲ್ಲ. ಹೇಗಿದ್ದಾರೆ ಇನ್ಸ್ಪೆಕ್ಟರ್ ಈಗ? ನೋಡಿ, ದುಡ್ಡು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ. ಟ್ರೀಟ್ಮೆಂಟ್ ನಾನ್ ಕೊಡಿಸ್ತೀನಿ. ಟ್ರೀಟ್ಮೆಂಟ್ ಏನು ಸಮಸ್ಯೆ ಇಲ್ಲ. ಅವ್ರ ಕಡೆಯವರೇ ಯಾರೋ ದುಡ್ಡು ಕಟ್ಬಿಟ್ಟು ಹೋಗಿದ್ದಾರೆ. ನಿಜವಾದ ಸಮಸ್ಯೆ ಏನು ಅಂದ್ರೆ, ಪೇಷಂಟ್ ತುಂಬಾ ವೀಕ್ ಆಗಿದ್ದಾರೆ. ಮಗುನ ತುಂಬಾ ಹಚ್ಕೊಂಡು ಭೈರವಿ ಭೈರವಿ ಅಂತ ಕನ್ವರ್ಸ್ತಾ ಇದ್ದಾರೆ. ಟ್ರೀಟ್ಮೆಂಟ್ಗೆ ಸಪೋರ್ಟ್ ಮಾಡ್ತಿಲ್ಲ. ನೀವು ಮಗುನ ಕಳ್ಸ್ಕೊಟ್ರೆ ಅವ್ರ ಹತ್ರ ತಗೊಂಡೋಗ್ಬಿಡ್ತೀನಿ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಂಡುಬಂದ್ರು ಮಗುನ ಮತ್ತೆ ವಾಪಸ್ ಕರ್ಕೊಂಡು ಬಂದು ನಿಮ್ಮ ಹತ್ರನೇ ಬಿಡ್ತೀನಿ. ಏನ್ ಇನ್ಸ್ಪೆಕ್ಟರ್, ನೀವು ಅವ್ರಿಗೆ ಸಪೋರ್ಟ್ ಮಾಡೋ ತರ ಇದೆ? ಛೇ, ಖಂಡಿತ ಇಲ್ಲ. ಮಗು ನಿಮ್ದೆ, ಅದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಮಗುನ ಕದ್ದಿದ್ದು ಅವ್ರ ತಪ್ಪು. ಅದು ಅಲ್ಲದೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದು ಇನ್ನೂ ದೊಡ್ಡ ತಪ್ಪು. ಆದ್ರೆ ಕಾನೂನು ದೃಷ್ಟಿಯಲ್ಲಿ ಎಲ್ಲದನ್ನು ನೋಡೋದಕ್ಕಾಗಲ್ಲ ನೋಡಿ. ಮಾನವೀಯತೆ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ. ಒಂದು ಪ್ರಾಣ ಉಳಿಸೋ ಇಂಟೆನ್ಷನ್ ಇಂದ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಮಗುನ ಕಳಿಸ್ಕೊಡಿ. ನೋಡಿ, ಒಂದು ಪ್ರಾಣ ಹೋದ್ರೂ ಪರವಾಗಿಲ್ಲ, ನನಗ್ ಚಿಂತೆ ಇಲ್ಲ ಅಂತ ಹೇಳೋಷ್ಟು ಕಟ್ಟುಕಿ ನಾನಲ್ಲ. ಆ ಮಗುಗೆ ಜನ್ಮ ಕೊಟ್ಟಿದ್ ನಾನೇ ಆದ್ರೂ ಅವಳು ಬೆಳ್ದಿದ್ದೆಲ್ಲ ಅವ್ರ ಹತ್ರ. ಮಕ್ಕಳ ಮನ್ಸು ತುಂಬಾ ಸೂಕ್ಷ್ಮ. ಈಗ ನಾನು ನನ್ ಮಗಳನ್ನ ಅಲ್ಲಿ ಕಳಿಸ್ಕೊಟ್ರೆ ಅವಳ ಮನ್ಸು ಬದಲಾಗೋದ್ರೆ, ಅಥವಾ ನನ್ ಮಗಳನ್ನ ನೋಡಿ ಅವರು ನನ್ ಮಗಳನ್ನ ವಾಪಸ್ ಕಳ್ಸಲ್ಲ ಅಂತ ಹೇಳಿದ್ರೆ, ಆಗ ನಾನು ಏನ್ ಮಾಡ್ಲಿ ಹೇಳಿ? ನೋಡಿ, ನನ್ನಿಂದ ಸಾವಿರಾರು ಜನ ಬದುಕ್ತಾ ಇದ್ದಾರೆ. ಆದ್ರೆ ನಾನ್ ಬದುಕ್ತಾ ಇರೋದು ಇವಳಿಂದ. ನೋಡಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ ಮಗಳನ್ನ ಕಳ್ಸಲ್ಲ ಅಂತ ಹೇಳೋಕೆ ನನಗ್ ಮನ್ಸಿಲ್ಲ. ಆದ್ರೆ ಅದನ್ನ ಹೇಳ್ದೆ ನನಗೆ ಬೇರೆ ದಾರಿ ಇಲ್ಲ. ದಯವಿಟ್ಟು ನೋಡಿ ಮೇಡಮ್, ಮಗು ವಾಪಸ್ ಬರೋದಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಅದಕ್ಕೆ ನಾನ್ ಜವಾಬ್ದಾರಿ. ನಾನು ಪೊಲೀಸ್ ಅನ್ನೋದು ಆಮೇಲೆ. ಮೊದಲು ನನ್ನೊಬ್ಳು ತಾಯಿ. ಜನ್ಮ ಕೊಟ್ರೆ ಮಾತ್ರ ತಾಯಲ್ಲ, ಪ್ರೀತಿಯಿಂದ ಸಾಕಿದ್ರು ಅವಳು ತಾಯಿನೇ.
ಮಗು ತನಗ್ ಸಿಗಲ್ಲ ಅಂತ ಗೊತ್ತಾದ ತಕ್ಷಣ ಪ್ರಾಣ ಕಳ್ಕೊಳ್ಳೋದಕ್ಕೂ ಸಿದ್ಧವಾಗಿದ್ಲು ಅವಳು. ಆ ಪ್ರೀತಿ ಸುಳ್ಳಲ್ಲ. ಅವಳ ಕಣ್ಣೀರ್ ಸುಳ್ಳಲ್ಲ. ಅವಳು ರಕ್ತ ಸುಳ್ಳಲ್ಲ. ಕಮಲಮ್ಮ, ಹೇಳಿ ಕಳ್ಸಿ. ಮೇಡಮ್, ನಿಮ್ಮ ಕೈ ಮುಗಿದು ಬಿಡ್ಕೋತೀನಿ. ನಮ್ಮ ಅಮ್ಮವ್ರನ್ನ ಅವ್ರನ್ನಿರೋ ಥರನೇ ಇರೋಕ್ ಬಿಟ್ಬಿಡಿ. ಅವ್ರ ಜೀವನದಲ್ಲಿ ತುಂಬಾ ನೊಂದು ಬಿಟ್ಟಿದ್ದಾರೆ. ಅವ್ರನ್ನ ಮತ್ತು ನೋಯಿಸ್ಬೇಡಿ. ನಿಮ್ಮ ಕಾಲಿಗೆ ಬೀಳ್ತೀನಿ. ದಯವಿಟ್ಟು ನೀವು ಹೊರಟು ಬಿಡಿ. ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅನ್ಯಾಯವಾಗಿ ಒಂದ್ ಪ್ರಾಣ ಹೋಗುತ್ತಲ್ಲ ಅಂತ ನಿಮ್ಮ ಹತ್ರ ಕೇಳ್ಕೊಳಕ್ ಬಂದೆ ಅಷ್ಟೇ. ಸರಿ, ನಾನು ಹೊರಡ್ತೀನಿ. ಆದ್ರೆ ಇನ್ನೊಂದ್ಸಲ ಯೋಚನೆ ಮಾಡಿ. ನೀವು ಮನ್ಸು ಮಾಡಿದ್ರೆ ಒಂದು ಪ್ರಾಣ ಉಳಿಯುತ್ತೆ. ಕಮಲಮ್ಮ, ಅಮ್ಮ ಅವ್ರಿಗೆ ಅವಳಿ ಜೋಳಿನ? ಹಾ, ಅಮ್ಮವರು ಇಷ್ಟು ದೊಡ್ಡ ನೋವು ಎದೆಯಲ್ಲಿ ಹಿಡ್ಕೊಂಡು ನಮಗೂ ಹೇಳ್ದಿರಾ ಒಬ್ಬರೇ ಅನುಭವಿಸ್ತಿದ್ದಾರೆ. ಕಮಲಮ್ಮ, ಇಲ್ಲಿರೋದು ಭೈರವಿ ಆದ್ರೆ ನಮ್ ಶಾಂಭವಿ ಎಲ್ಲಿ? ಅದೇ ನನಗೂ ಗೊತ್ತಿಲ್ಲ. ನನ್ ಕಂದ ಎಲ್ಲಿದೆಯೋ, ಏನ್ ಮಾಡ್ತಾ ಇದೆಯೋ, ಹೇಗಿದೆಯೋ ಒಂದು ಅರ್ಥ ಆಗ್ತಾ ಇಲ್ಲ.